ಕುರಿ ಹಟ್ಟಿಯಿಂದ ಆಡು 3 ಸಾರಿ ಕೂಗಿ ಹೊರಗೆ ಜಿಗಿದು ಓಡುತ್ತಾ ಹೋಯಿತು. ಬಚ್ಚಿಕೊಂಡು ಕುಂತಿರುವ ಆ ಎರಡೂ ಗುಂಪಿನ ಜನರು ನೋಡಿ ಆಶ್ಚರ್ಯದಿಂದ ಆ ಕುರಿಯು ಎಲ್ಲಿಗೆ ಹೋಗುತ್ತಿರಬಹುದು ಎಂದು ಎರಡೂ ಗುಂಪುಗಳು ಅದನ್ನು ಹಿಂಬಾಲಿಸುತ್ತಾ ಸಾಗಿದರು. ಸ್ವಲ್ಪ ದೂರ ಹೋದಾಗ ಕೆಲವೇ ಅಂತರದಲ್ಲಿ ಆ ಕುರಿಯು ಒಂದು ಮಣ್ಣಿನ ಹುತ್ತಿನ ಮೇಲೆ ನಿಂತುಕೊಂಡು 3 ಸಾರಿ ಕೂಗಿದಾಗ ಅದರ ಕೆಳಗಿನ ಹುತ್ತದಿಂದ ಒಂದು ಹಾವು ಹೆಡೆ ತೆಗೆದು ಆ ಕುರಿಯ ಹಾಲು ಕುಡಿಯುವುದನ್ನು ಕಣ್ಣಾರೆ ಕಾಣುತ್ತಾರೆ. ಇದು ಏನು ವಿಚಿತ್ರ! ಇದು ಒಂದು ದೊಡ್ಡ ಪವಾಡವೇ ಸರಿ ಎಂದು ತಿಳಿದು ಆ ಕಬ್ಬಲಿಗ ಮತ್ತು ಕುರುಬರ ಗುಂಪು ಹುತ್ತಿನ ಬಳಿ ಹೋಗಿ ಇಲ್ಲಿ ಏನೋ ವಿಶೇಷವಾಗಿದೆ ಎಂದು ಯೋಚಿಸುತ್ತಾರೆ. ಅದರಂತೆ ರಾಯಬ ಮತ್ತು ಬಿಲ್ಲಬ ಅವರು ಹುತ್ತ ಕೆದರಿ ನೋಡಿದಾಗ ಅದರ ಕೆಳಗೆ ದೇವರ ಮೂರ್ತಿ ಹೊಂದಿದ ಒಂದು ಸಣ್ಣ ಕಲ್ಲಿನ ಚಿಪ್ಪು ಸಿಗುತ್ತದೆ. ಆಗ ಇದು ನಮ್ಮ ದೇವರೆಂದು ರಾಯಬ ಮತ್ತು ಬಿಲ್ಲಬ ಅದನ್ನು ತೆಗೆದುಕೊಂಡು ತಮ್ಮ ಮನೆ ಜಗಲಿ ಮೇಲೆ ಇಟ್ಟು ಅದನ್ನು ಪೂಜಿಸಲು ಪ್ರಾರಂಭ ಮಾಡುತ್ತಾರೆ.